ಜಯ ಕೊಡುವ ದೇವರಿಗೆ ಹಾಡು ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಅದನ್ನ ನಾವು ಈ ಸ್ಪ್ಲಿಟ್ ವಾಯ್ಸ್ ಅಲ್ಲಿ ಬೇಸ್ ಉಪಯೋಗಿಸ್ಕೊಂಡು ಪ್ಲೇ ಮಾಡಿದ್ರೆ ಹೆಂಗಿರುತ್ತೆ ನೋಡಿ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಂಶಿ ಗಾಸ್ಪಲ್ ಕೀಬೋರ್ಡ್. ನನ್ನ ಎಲ್ಲ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಮತ್ತು ಮೆಂಬರ್ಸ್ಗಳಿಗೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೇಗಿದ್ದೀರಾ ನೀವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲರೂ ಕೂಡ ಪೇಯ್ಡ್ ಮೆಂಬರ್ಸು ನಿಮ್ಮ ಲೆವೆಲಲ್ಲಿ ನಿಮ್ಮ ಹಂತಕ್ಕೆ ತಕ್ಕಂಗೆ ವೀಡಿಯೋಸ್ಗಳನ್ನ ನೋಡ್ತಾ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಕೀಬೋರ್ಡ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೊಂದು ಯೂಸ್ಫುಲ್ ಇಂಪಾರ್ಟೆಂಟ್ ಕಂಟೆಂಟ್ ಒಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂತಂದರೆ, ಇವತ್ತು ನಾವು ಕೀಬೋರ್ಡಲ್ಲಿರುವ ಕೆಲವು ಇಂಪಾರ್ಟೆಂಟ್ ಯೂಸ್ಫುಲ್ ಫೀಚರ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ಆ ಫೀಚರ್ಸ್ ಯಾವುದು, ಅದು ಯಾವ ಥರ ನಾವು ಯೂಸ್ ಮಾಡಿಕೊಂಡು ನಮ್ಮ ಕೀಬೋರ್ಡ್ ಕ್ವಾಲಿಟಿನ ಬೆಟರ್ ಮಾಡ್ಕೊಳ್ಳೋದು, ಸೌಂಡ್ ಕ್ವಾಲಿಟಿನ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಲೈವ್ಲಿ ಅಟ್ಮಾಸ್ಫಿಯರ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಬೇಕಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಕೀಬೋರ್ಡ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮುಂಬರುವ ದಿನದಲ್ಲಿ ಪ್ರೊಫೆಷನಲ್ ಆಗಿ ಕಲಿತು ನಿಮ್ಮ ಸಭೆಗಳಲ್ಲಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು, ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯುಕ್ತಕರವಾಗಿರ್ತದೆ ಈ ಮಾಹಿತಿ. ಆದ್ದರಿಂದ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ಹೊಸಬ್ರಿಗೆ ಯಾರಾದರೂ ನೋಡ್ತಾ ಇದ್ದರೆ ನೋಡಿ, ನಮ್ಮ ಚಾನಲ್ನಲ್ಲಿ ಮೆಂಬರ್ಶಿಪ್ಗಳು ಇದ್ದಾವೆ. ಸೊ ಯಾರೆಲ್ಲ ಕೀಬೋರ್ಡ್ನ ರೆಗ್ಯುಲರ್ ಆಗಿ ಪ್ರೊಫೆಷನಲ್ ಆಗಿ ಕಲಿಬೇಕು, ಒಂದು ಟೀಚರ್ ಸಹಾಯದಿಂದ ಹಂತ ಹಂತವಾಗಿ ನಾವು ಕಲ್ತ್ಕೊಂಡು ಹೋಗಬೇಕು ಅನ್ನೋರೆಲ್ಲರಿಗೂ ಕೂಡ ಈ ಮೆಂಬರ್ಶಿಪ್ಗಳು ತುಂಬ ಉಪಯೋಗ ಆಗುತ್ತೆ. ಸೊ ನೀವು ಯಾವುದೇ ಲೆವೆಲಲ್ಲಿ ಇದ್ರೂ ಕೂಡ ಈ ಮೆಂಬರ್ಶಿಪ್ಗಳು ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಅಂದರೆ ಪ್ರೈಸ್ಗಳು ಕೂಡ ತುಂಬ ಅಫೋರ್ಡಬಲ್ ಪ್ರೈಸಿಂದ ಈ ಮೆಂಬರ್ಶಿಪ್ಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ತಪ್ಪದೇ ನೀವು ಜಾಯ್ನ್ ಆಗಿ. ಆ್ಯಂಡ್ ವೀಕ್ಲಿ ಲೈವ್ ಕ್ಲಾಸಸ್ ಕೂಡ ಇರ್ತದೆ. ಲೈವ್ ಕ್ಲಾಸಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾನು ಕೀಬೋರ್ಡ್ನ ಕಲಿಸ್ತಾ ಬಂದಿದ್ದೀನಿ. ಸೊ ಆದ್ದರಿಂದ ಯಾರೆಲ್ಲ ಟೀಚರ್ ಸಹಾಯದಿಂದ ಒಂದು ಪ್ರಾಪರ್ ಆಗಿ ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಕಲಿಬೇಕು ಅಂದ್ಕೊಂಡಿದ್ರು, ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಈ ಮೆಂಬರ್ಶಿಪ್ಗಳು. ಸೊ ಇನ್ಯಾಕೆ ತಡ, ನೀವೆಲ್ಲರೂ ಮೆಂಬರ್ಶಿಪ್ಗಳಲ್ಲಿ ಜಾಯ್ನ್ ಆಗಿ ನಿಮ್ಮ ಕೀಬೋರ್ಡ್ ಸ್ಕಿಲ್ಸ್ಗಳನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಡೆವಲಪ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ನ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಫೀಚರ್ಸ್ ಯಾವುದು ಅಂತಂದರೆ, ಕೀಬೋರ್ಡಲ್ಲಿ ಸಸ್ಟೈನ್, ಡ್ಯುಯಲ್, ಸ್ಪ್ಲಿಟ್ ಮತ್ತು ಟ್ರಾನ್ಸ್ಪೋಸ್, ಈ 4 ಫೀಚರ್ಸ್ಗಳು. ಇದು ಏನು, ಈ ಫೀಚರ್ಸ್ ಏನು, ಯಾವ ಥರ ನಮ್ಗೆ ಉಪಯೋಗ ಆಗುತ್ತೆ, ಕೀಬೋರ್ಡ್ನ ವಾಯ್ಸ್ ಕ್ವಾಲಿಟಿ ಯಾವ ಥರ ಇದರಿಂದ ಇಂಪ್ರೂವ್ ಆಗುತ್ತೆ ಅನ್ನೋದು ನಾವು ಒನ್ ಬೈ ಒನ್ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸಸ್ಟೈನ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಕೀಬೋರ್ಡ್ ಆಲ್ರೆಡಿ ಲಾಂಗ್ ಟೈಮ್ ಪ್ಲೇ ಮಾಡ್ತಾ ಇರೋರು ಗೊತ್ತಿರುತ್ತೆ. ಆದರೆ ಈಗ ತಾನೇ ಹೊಸಬರು ಕೀಬೋರ್ಡ್ ಕಲ್ತ್ಕೊಂಡು ಕಲಿತಾ ಇರೋರಿಗೆ ಈ ಆಪ್ಷನ್ಸು ಮೇ ಬಿ ಗೊತ್ತಿರಲ್ಲ. ಇದು ಸಸ್ಟೈನ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಸಸ್ಟೈನ್ ಅಂತಂದರೆ ಒಂದು ಕೀಬೋರ್ಡ್ ಕೀಸ್ನ ನಾವು ಪ್ರೆಸ್ ಮಾಡುವಾಗ ಒಂದು ಲೈಟ್ ಎಕೋ ಕೇಳಿಸುತ್ತೆ ನೋಡಿ. ಬೇಸಿಕಲಿ ಕೀಬೋರ್ಡ್ ಆನ್ ಮಾಡಿದ್ಮೇಲೆ ಕೀಬೋರ್ಡ್ ವಾಯ್ಸು ಈ ಥರ ಕೇಳಿಸುತ್ತೆ. ಇದರಲ್ಲಿ ಯಾವ ಎಫೆಕ್ಟ್ ಇಲ್ಲ, ನಾರ್ಮಲ್ಲು, ತುಂಬ ಸಾದಾ ಸೌಂಡು, ತುಂಬ ನಾರ್ಮಲ್ ಆಗಿ ಕೇಳಿಸ್ತದೆ. ಅದೇ ಸಸ್ಟೈನ್ ನೀವು ಆನ್ ಮಾಡಿಕೊಂಡ್ರೆ ನೋಡಿ, ಇವಾಗ ನಾನು ಸಸ್ಟೈನ್ ಆನ್ ಮಾಡಿಕೊಂಡ್ರೆ ಆ ಕ್ವಾಲಿಟಿ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ನೋಡಿ. ಈಗ ನಾನು ಸಸ್ಟೈನ್ ಆನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿದ್ರ, ಈ ಸಸ್ಟೈನ್ ಆನ್ ಮಾಡಿದ್ಮೇಲೆ ಕೀಬೋರ್ಡ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಯಾವ ಥರ ಇಂಪ್ರೂವ್ ಆಯಿತು. ಮತ್ತೆ ನಾನು ಪ್ಲೇ ಮಾಡ್ತೀನಿ ಒಂದ್ಸರಿ ನೋಡಿ. ಸಸ್ಟೈನ್ ಆಫ್ ಮಾಡ್ತೀನಿ ನೋಡಿ. ಈಗ ಸಸ್ಟೈನ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿದ್ರ ಆ ಕ್ವಾಲಿಟಿ ಎಷ್ಟು ಡ್ರಾಮ್ಯಾಟಿಕಲ್ ಆಗಿ ಇಂಪ್ರೂವ್ ಆಗೋಯ್ತು. ಅದೇನೋ ತುಂಬ ಪ್ರೊಫೆಷನಲ್, ತುಂಬ ಹೈ ಎಂಡ್ ಕೀಬೋರ್ಡ್ನ ಪ್ಲೇ ಮಾಡ್ತಾ ಇದ್ದೀವಿ ಅನ್ನೋ ಥರ ಸೌಂಡ್ ಬರ್ತಾ ಇದೆ. ಸೊ ಈ ಸಸ್ಟೈನ್ ನಮಗೆ ಎಲ್ಲಿ ಉಪಯೋಗ ಆಗುತ್ತೆ, ನಾವು ಎಲ್ಲೆಲ್ಲಿ ಈ ಸಸ್ಟೈನನ್ನು ಉಪಯೋಗಿಸ್ಕೋಬೋದು ಅನ್ನೋದು ನಾವು ನೋಡೋಣ. ಸೊ ಸಸ್ಟೈನ್ ನಾವು ಎಲ್ಲಿ ಉಪಯೋಗಿಸ್ಕೋಬೋದು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಒನ್ ಹ್ಯಾಂಡ್ ಮೆಲೋಡಿಗಳನ್ನ ಪ್ಲೇ ಮಾಡ್ತಾ ಇರುವಾಗ, ಒನ್ ಹ್ಯಾಂಡ್ ಮೆಲೋಡೀಸ್ ನಾವು ಪ್ಲೇ ಮಾಡ್ತೀವಲ್ಲ, ಆ ಸೌಂಡ್ ಕ್ವಾಲಿಟಿ ಒರಿಜಿನಲ್ ಆಗಿ ಬರೋ ಥರ ಈ ಸಸ್ಟೈನ್ ನಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆರಾಧನೆ ಯೇಸುವಿಗೆ ಆಡಿದೆಯಲ್ಲ ನೋಡಿ. ಈ ಥರ ಒನ್ ಹ್ಯಾಂಡ್ ಪ್ಲೇ ಮಾಡುವಾಗ ಕೂಡ ನಾವು ಉಪಯೋಗಿಸ್ಕೋಬೋದು. ಸಸ್ಟೈನ್ ಆಫ್ ಮಾಡಿದ್ರೆ ನೋಡಿ, ಇದರಲ್ಲಿ ಯಾವುದೇ ಒಂದು ಕ್ವಾಲಿಟಿ ಯಾವ ಥರ ಡಿಫ್ರೆನ್ಸ್ ಇದೆ. ಸಸ್ಟೈನ್ ಆನ್ ಮಾಡಿಕೊಂಡ್ರೆ ಅದಕ್ಕೊಂದು ಬ್ಯೂಟಿನ ಆ್ಯಡ್ ಮಾಡ್ತದೆ ಸಸ್ಟೈನ್ ನೋಡಿ.
ಈ ಥರ ಒನ್ ಹ್ಯಾಂಡ್ ಮೆಲೋಡಿಗಳನ್ನ ಪ್ಲೇ ಮಾಡುವಾಗ ನಾವು ಸಸ್ಟೇನ್ನ ಉಪಯೋಗಿಸ್ಕೋಬೋದು. ಆ್ಯಂಡ್ ಇನ್ನೊಂದು ಯಾವಾಗ ಸಸ್ಟೇನ್ನ ಉಪಯೋಗಿಸ್ಕೋಬೋದು ಅಂತಂದಾಗ ಈ ಸ್ಲೋ ಸಾಂಗ್ಗಳನ್ನ ನಾವು ಪ್ಲೇ ಮಾಡ್ತೀವಲ್ಲ ಕೀಬೋರ್ಡಲ್ಲಿ, ಕೆಲವು ಸ್ಲೋ ಸಾಂಗ್ಗಳು. ಫಾರ್ ಎಕ್ಸಾಂಪಲ್ ನೋಡಿ, ಈ ಸಾಂಗ್ ಒಂದಿದೆಯಲ್ಲ, ಎಲ್ಲ ನಿನ್ನ ಕೃಪೆಯು ಈ ಮೈನರಲ್ಲಿ ನೋಡಿ. ಈ ಥರ ಸ್ಲೋ ಆಗಿ. ಮತ್ತೆ ಇದೇ ಆರಾಧನೆ ಇದೆಯಲ್ಲ, ಸೇಮ್ ಸಾಂಗ್ ನೋಡಿ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನಯ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನಯ ಸಂಗಡ ಇರುವುದರಿಂದ ಭಯವೇ ಇಲ್ಲ. ನೋಡಿದ್ರಲ್ಲ, ಈ ಥರ ಸ್ಲೋ ಸಾಂಗ್ಗಳು ಪ್ಲೇ ಮಾಡುವಾಗಲೂ ಕೂಡ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಆ ಸೌಂಡ್ ಕ್ವಾಲಿಟಿ ಅನ್ನೋದು ತುಂಬ ಡ್ರಾಮ್ಯಾಟಿಕಲ್ ಆಗಿ ಚೇಂಜ್ ಆಗುತ್ತೆ. ಆವಾಗಲೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ಆ್ಯಂಡ್ ಏನಾದರೂ ಫೀಲಿಂಗ್ಸನ್ನ ಪ್ಲೇ ಮಾಡುವಾಗ, ಫಾರ್ ಎಕ್ಸಾಂಪಲ್ ಒಂದು ಸಾಂಗ್ಸ್ ಪ್ಲೇ ಮಾಡುವಾಗ ಒಂದು ಫೀಲಿಂಗ್ಸ್ ಅಂತಂದರೆ ಜಸ್ಟ್ ಆ ಸಾಂಗ್ಗೆ ಒಂದು ಗ್ಯಾಪ್ಗೆ ಪಲ್ಲವಿ ಮತ್ತು ಚರಣ ಇರುತ್ತಲ್ವ, ವರ್ಸ್ 1 ಕೋರಸ್ ಗ್ಯಾಪಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ಫೀಲಿಂಗ್ಸ್ ನೋಡಿ. ಫಾರ್ ಎಕ್ಸಾಂಪಲ್ ಎ ಮೈನರಲ್ಲಿ ಒಂದು ಫೀಲಿಂಗ್ಸ್ ಪ್ಲೇ ಮಾಡ್ತೀನಿ ನಾನು. ಈ ಥರ ಯಾವುದಾದ್ರೂ ಒಂದು ಫೀಲಿಂಗ್ಸ್ನ ನಾವು ಪ್ಲೇ ಮಾಡುವಾಗ ಈ ಸಸ್ಟೇನ್ ಅನ್ನೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಎಸ್ಪೆಷಲಿ ಇವಾಗ ಬರೀ ಕೀಬೋರ್ಡಲ್ಲಿ ಈ ಸ್ಪೀಕರ್ಸಲ್ಲಿ ವಾಯ್ಸ್ ಕೇಳಿಸ್ತಾ ಇದೆ. ಅದೇ ನೀವು ಆ್ಯಂಪ್ಲಿಫೈರ್ಸಲ್ಲಿ, ಸಭೆಗಳಲ್ಲಿ ಯೂಶ್ವಲಿ ಆ್ಯಂಪ್ಲಿಫೈರ್ಸು ಸ್ಪೀಕರ್ಸ್ ಇರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಈ ಕ್ವಾಲಿಟಿನೇ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ಸಸ್ಟೇನು. ಈಗ ಈ ಸಸ್ಟೇನ್ನ ಆನ್ ಮಾಡೋದು ಯಾವ ಥರ ಅನ್ನೋದು ನಾವು ನೋಡೋಣ. ನೋಡಿ, ಫಂಕ್ಷನ್ ಅನ್ನೋ ಬಟನ್ ಇರ್ತದೆ. ಈ ಫಂಕ್ಷನ್ ಅನ್ನೋ ಬಟನ್ ನೀವು ಪ್ರೆಸ್ ಮಾಡ್ತಾ ಇದ್ರೆ ಇಲ್ಲಿ ಸಸ್ಟೈನ್ ಅನ್ನೋ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಯಮಹಾ ಕೀಬೋರ್ಡಲ್ಲಿ ಸಸ್ಟೈನ್ ಅನ್ನೋದು ಡೈರೆಕ್ಟ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಕೀಬೋರ್ಡ್ ಯಮಹಾ ಅಲ್ಲ ಕ್ಯಾಶಿಯೋ ಕೀಬೋರ್ಡ್ ಆದರೆ, ಕ್ಯಾಶಿಯೋ ಕೀಬೋರ್ಡು ತುಂಬ ಮಾಡಲ್ಸಲ್ಲಿ ಸಸ್ಟೈನ್ ಅನ್ನೋದು ಇರೋದಿಲ್ಲ. ಅವರು ಸಸ್ಟೈನ್ ಪೆಡಲ್ ಅಂತ ಒಂದು ಬರುತ್ತೆ. ಸಸ್ಟೈನ್ ಪೆಡಲ್ ಅದು ಈ ಪಿಕ್ಚರಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಇದನ್ನು ನಾವು ಸಸ್ಟೈನ್ ಪೆಡಲ್ ಅಂತೀವಿ. ಈ ಪೆಡಲ್ನ ಕೊಂಡ್ಕೊಂಡು ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಈ ಎಕೋ ಸೌಂಡು ಸಸ್ಟೈನ್ ಕೇಳಿಸುತ್ತೆ. ಕೆಲವು ಹೈ ಎಂಡ್ ಕೀಬೋರ್ಡ್ಸಲ್ಲಿ ಇರುತ್ತೆ, ಬಟ್ ಲೋ ಎಂಡ್ ಮಾಡಲ್ಸ್ ಕ್ಯಾಶಿಯೋಗಳಲ್ಲಿ ಸಸ್ಟೈನ್ ಅಂತ ಇರಲ್ಲ. ಒಂದು ರಿವರ್ಬ್ ಅಂತ ಏನೋ ಇರುತ್ತೆ, ಬಟ್ ಅದು ಅಷ್ಟು ಕ್ವಾಲಿಟಿ ಆಗಿರೋದಿಲ್ಲ. ಆದ್ದರಿಂದ ಯಮಹಾ ಸಸ್ಟೈನ್ ಅನ್ನು ಬೆಸ್ಟ್ ಕ್ವಾಲಿಟಿ ಕೀಬೋರ್ಡ್. ಸೊ ಆದ್ದರಿಂದ ಯಾರಾದರೂ ಹೊಸ ಕೀಬೋರ್ಡ್ಗಳು ತಗೊಳ್ಳೋಕ್ಕೆ ಸಜೆಷನ್ ನಾನು ಕೇಳಿದ್ರೆ ನಾನು ಯಮಹಾನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಈ ಥರ ಫೀಚರ್ಸ್ ನಮಗೆ ಇರ್ತದೆ. ಸೊ ನೋಡಿದ್ರಲ್ಲ, ಸಸ್ಟೈನ್ ಫಂಕ್ಷನ್ ಅನ್ನೋ ಬಟನ್ಗೆ ಹೋಗಿ ಅದನ್ನು ಬೇರೆ ಆಪ್ಷನ್ಸ್ ಬರ್ತಾ ಇರುತ್ತೆ ನೋಡಿ. ಇವಾಗ ಮಾಸ್ಟರ್ EQ, ಸಸ್ಪೆನ್ಸ್, ವಾಯ್ಸ್ ಔಟ್ ಅಂತ ಈ ಥರ ಬರ್ತಾ ಇರುತ್ತೆ. ನೀವು ಪ್ರೆಸ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಅಂತಂದರೆ ಸಸ್ಟೈನ್ ಅಂತ ನಿಮಗೆ ಸಿಗೋವರೆಗೂ ನೋಡಿ. ನಾನು ಪ್ರೆಸ್ ಮಾಡ್ತಾನೆ ಇದ್ದೀನಿ. ಇಲ್ಲಿ USB, ಟ್ರಾನ್ಸ್ಪೋಸ್, ಟ್ಯೂನಿಂಗ್, ಸ್ಪ್ಲಿಟ್, ಟಚ್, ಸ್ಟೈಲ್, ವಾಲ್ಯೂಮ್ ಇವೆಲ್ಲ ಬರ್ತಾ ಇರುತ್ತೆ. ಈ ಥರ ಬರ್ತಾ ಇರುವಾಗ ಸ್ಲೋ ಆಗಿ ನೀವು ಪ್ರೆಸ್ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಸಸ್ಟೈನ್ ಮೈನಸ್ ಮಾಡಿದ್ರೆ ಆಫ್ ಆಗುತ್ತೆ, ಪ್ಲಸ್ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದು ಸಸ್ಟೈನ್ ಫೀಚರ್ಸು. ಸೊ ಯಾರಾದರೂ ಯಮಹಾ ಸೀರೀಸ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ನೋಡಿ, ಇಲ್ಲಿ ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಕಂಟ್ರೋಲ್ ನಾಬ್ ಅಂತ ಒಂದಿರುತ್ತೆ. ಆ ಕಂಟ್ರೋಲ್ ನಾಬಲ್ಲಿ ನಾಲ್ಕನೇ ಆಪ್ಷನ್ನು ರಿಲೀಸ್ ಅಂತ ಒಂದಿರುತ್ತೆ. ಆ ರಿಲೀಸನ್ನು ನೀವು ಸೆಟ್ ಮಾಡಿಕೊಂಡು ಇಲ್ಲಿ ನಾಬ್ಗಳನ್ನ ನೀವು ರೊಟೇಟ್ ಮಾಡಿಕೊಂಡ್ರೆ ಎಷ್ಟು ರೊಟೇಟ್ ಮಾಡ್ಕೊಳ್ತೀರೋ ಅಷ್ಟು ಸಸ್ಟೈನ್ ಜಾಸ್ತಿ ಕೇಳಿಸುತ್ತೆ. ಒಂದು ವೇಳೆ ನೀವೇನಾದ್ರು ಐ ಸೀರೀಸ್ ಕೀಬೋರ್ಡ್ಗಳನ್ನ ಉಪಯೋಗಿಸ್ತಾ ಇದ್ದರೆ ಸಸ್ಟೈನ್ ಯಾವ ಥರ ಆನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮಗೆ ಪರ್ಸ್ನಲ್ಲಾಗಿ ಪ್ರತ್ಯೇಕವಾಗಿ ನಾನು ನಿಮಗೆ ಯಾವ ಥರ ಅದನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದಿಸ್ ಈಸ್ ಸಸ್ಟೈನ್. ನೋಡಿದ್ರಲ್ಲ, ಇನ್ಯಾಕೆ ತಡ, ನಿಮ್ಮ ಕೀಬೋರ್ಡ್ಗಳಲ್ಲಿ ಸಸ್ಟೈನ್ ಎಲ್ಲಿದೆಯೋ ಹುಡುಕ್ಬಿಟ್ಟು ಸಸ್ಟೈನ್ ಆನ್ ಮಾಡಿ ಈ ಮೆಲೋಡಿಸ್ಗಳನ್ನ ನೀವು ಪ್ಲೇ ಮಾಡಿ. ನೆಕ್ಸ್ಟು ಡ್ಯುಯಲ್ ವಾಯ್ಸ್. ಡ್ಯುಯಲ್ ವಾಯ್ಸ್ ಅಂದರೆ ಏನಿಲ್ಲ, ಸಿಂಪಲ್ಲು. ಕೀಬೋರ್ಡು ಪಿಯಾನೋ ವಾಯ್ಸ್ಗೆ ಇನ್ನೊಂದು ವಾಯ್ಸ್ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಕೀಬೋರ್ಡ್ ಆನ್ ಮಾಡಿದ್ದೀವಿ. ಇವಾಗ ಆನ್ ಮಾಡುವಾಗ ನಮಗೆ ಏನಿರೋದಿಲ್ಲ, ನಾರ್ಮಲ್ ಕೀಬೋರ್ಡ್ ನಾರ್ಮಲ್ ಆಗಿ ಕೇಳಿಸ್ತಾ ಇದೆ. ಆದರೆ ನೀವು ಡ್ಯುಯಲ್ ಆನ್ ಮಾಡಿಕೊಂಡ್ರೆ ಇನ್ನೊಂದು ವಾಯ್ಸ್ ಅಂದರೆ ಇನ್ನೊಂದು ವಾಯ್ಸ್ ಅದಕ್ಕೆ ಆ್ಯಡ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಆನ್ ಮಾಡ್ತಾ ಇದ್ದೀನಿ, ಈಗ ಡ್ಯುಯಲ್ನ ಆನ್ ಮಾಡ್ತಾ ಇದ್ದೀನಿ ಕೀಬೋರ್ಡ್ ಜೊತೆಗೆ. ಈಗ ನೋಡಿದ್ರಲ್ಲ, ಸ್ಟ್ರಿಂಗ್ಸು ಬೈ ಡಿಫಾಲ್ಟ್ ಕೀಬೋರ್ಡಲ್ಲಿ ಸ್ಟ್ರಿಂಗ್ಸ್ ಸೆಟ್ ಆಗಿರುತ್ತೆ. ಈಗ ಕೀಬೋರ್ಡ್ ಜೊತೆಗೆ ಸ್ಟ್ರಿಂಗ್ಸ್ ಕೂಡ ಆ್ಯಡ್ ಆಗಿದೆ ನೋಡಿ. ಸೌಂಡ್ ಕ್ವಾಲಿಟಿನೇ ಚೇಂಜ್ ಆಗಿದೆ.
ನೋಡಿದ್ರಲ್ವಾ, ಇದು ಡ್ಯುಯಲ್ ವಾಯ್ಸ್. ಈಗ ಈ ಡ್ಯುಯಲ್ ವಾಯ್ಸ್ನ ನಾವು ಯಾವ ಥರ ಯೂಸ್ ಮಾಡೋದು ನೋಡೋಣ. ಸೇಮ್ ಡ್ಯುಯಲ್ ವಾಯ್ಸ್ ಕೂಡ ಸಸ್ಟೈನ್ ಥರನೇ. ಈ ಸಸ್ಟೈನ್ ಯಾವ ಪರ್ಪಸ್ ಯೂಸ್ ಆಗುತ್ತೆ, ಡ್ಯುಯಲ್ ಕೂಡ ಅದೇ ಥರ. ಎಕ್ಸಾಂಪಲ್, ನಾವು ಸ್ಲೋ ಸಾಂಗ್ಗಳನ್ನ ಪ್ಲೇ ಮಾಡುವಾಗ ಈ ಡ್ಯುಯಲ್ ವಾಯ್ಸ್ ತುಂಬ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅದೇ ಆರಾಧನೆ ಯೇಸುವಿಗೆ ಇದರಲ್ಲಿ ನಾವು ಪ್ಲೇ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡಿ. ನೋಡಿದ್ರಲ್ಲ, ಆ ಕ್ವಾಲಿಟಿ ಅನ್ನೋದು ಯಾವ ಥರ ಚೇಂಜ್ ಆಗೋಯ್ತು. ಅದನ್ನು ಆಫ್ ಮಾಡಿದ್ರೆ, ಡ್ಯುಯಲ್ನ ಆಫ್ ಮಾಡಿ ಪ್ಲೇ ಮಾಡಿದ್ರೆ ನಮ್ಗೆ ಅಷ್ಟೇನು ಕೇಳಿಸಲ್ಲ, ನಾರ್ಮಲ್ ಪಿಯಾನೋ ಕೇಳಿಸುತ್ತೆ. ಅದನ್ನು ಡ್ಯುಯಲ್ ಆನ್ ಮಾಡುವಾಗ ಈ ಥರ ಕೇಳಿಸುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ, ಕೆಲವರು ಬಿಗಿನರ್ಸು ಈಗ ತಾನೇ ಕೀಬೋರ್ಡ್ ಕಲ್ತಿರೋರು, ನೀವು ಪ್ಲೇ ಮಾಡೋ ಟೈಮಲ್ಲಿ ಒಂದು ಕಾರ್ಡ್ಗೆ ಇನ್ನೊಂದು ಕಾರ್ಡ್ಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಗ್ಯಾಪ್ ಬರುತ್ತೆ. ಈ ಡ್ಯುಯಲ್ ವಾಯ್ಸಿಂದ ಏನಾಗುತ್ತೆ ಅಂದರೆ, ನೀವು ಒಂದು ವೇಳೆ ಗ್ಯಾಪ್ ಕೊಟ್ಟರು ಕೂಡ ಅಷ್ಟು ಗೊತ್ತಾಗಲ್ಲ. ಸೊ ಆದ್ದರಿಂದ ಅದಕ್ಕೂ ಆ ಪರ್ಪಸ್ ಯೂಸ್ ಆಗುತ್ತೆ, ಸ್ಲೋ ಸಾಂಗ್ ಯೂಸ್ ಆಗುತ್ತೆ. ಮತ್ತು ಇನ್ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ನೋಡಿ, ಪ್ರೀಚಿಂಗ್ ನಡೆಯುವಾಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾರಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರಲ್ಲ, ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಯಾರು ಮಾತಾಡುವಾಗ, ಇಲ್ಲ ಪ್ರೀಚಿಂಗ್ ಮಾಡುವಾಗ, ಇಲ್ಲ ಯಾವ್ದಾದ್ರು ಟೆಸ್ಟಿಮನೀಸ್ಗಳು ಸಭೆಗಳಲ್ಲಿ ಶೇರ್ ಮಾಡುವಾಗ, ಇಲ್ಲ ಲೈಕ್ ಏನಾದರೂ ಅವ್ರು ಮಾತಾಡ್ತಾ ಇರುವಾಗ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋ ಟೈಮಲ್ಲಿ ಇದು ಡ್ಯುಯಲ್ ವಾಯ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅವ್ರು ಮಾತಾಡುವಾಗ ನೀವು ಈ ಥರ ಮೈಲ್ಡಾಗಿ ಸೌಂಡ್ ಕೊಡ್ತಾ, ಮೈಲ್ಡಾಗಿ ನೀವು ಕೀಬೋರ್ಡ್ನ ಪ್ಲೇ ಮಾಡ್ತಾ ಅವ್ರ ಬ್ಯಾಕ್ಗ್ರೌಂಡ್ ವಾಯ್ಸ್ ಥರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಅವ್ರಿಗೆ ನೀವು ಪ್ಲೇ ಮಾಡ್ಬೋದು. ಎಸ್ಪೆಷಲಿ ಪ್ರೇಯರ್ಸ್ಗಳು ನಡೀತಾ ಇರ್ತಾರಲ್ಲ, ಪ್ರೇಯರ್ಗಳು ನಡೀತಾ ಇರುವಾಗಲೂ ಕೂಡ ನೀವು ಇದನ್ನು, ಈ ಡ್ಯುಯಲ್ ವಾಯ್ಸ್ ನಿಮ್ಗೆ ಯೂಸ್ ಆಗುತ್ತೆ. ಸಸ್ಟೈನ್ ಆನ್ ಆಗಿರಬೇಕು, ಡ್ಯುಯಲ್ ಆನ್ ಆಗಿರಬೇಕು, ಆವಾಗ ಎಫೆಕ್ಟೇ ಚೆನ್ನಾಗಿರುತ್ತೆ. ಮತ್ತು ಇನ್ನು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ಇನ್ನೇನು ಸ್ಟಾರ್ಟಿಂಗಲ್ಲಿ ನಾವು ಪ್ರೇಯರ್ಸ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಎನ್ವಿರಾನ್ಮೆಂಟ್, ಆ ಪ್ರೇಯರ್ಫುಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಈ ಡ್ಯುಯಲ್ ವಾಯ್ಸ್ ಯೂಸ್ ಆಗುತ್ತೆ. ಡ್ಯುಯಲ್ ವಾಯ್ಸ್ ಯೂಸ್ ಮಾಡಿ ನೀವು ಪ್ಲೇ ಮಾಡ್ತಾ ಇದ್ರೆ ಓಕೆ, ಆವಾಗ ಕೇಳಿಸ್ಕೊಳ್ಳೋರೆಲ್ಲರಿಗೂ ಕೂಡ ಓಕೆ, ಇದು ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು, ಅವ್ರಿಗೆ ಆ ಗಾಂಭೀರ್ಯತೆ ಅನ್ನೋದು ಸೃಷ್ಟಿಯಾಗುತ್ತೆ. ಆ ಒಂದು ಪ್ರೇಯರ್ಫುಲ್ ವಾತಾವರಣ ಕೂಡ ನೀವು ಈ ಕೀಬೋರ್ಡ್ ಮೂಲಕ, ಈ ಡ್ಯುಯಲ್ ಮೂಲಕ ನೀವು ಕ್ರಿಯೇಟ್ ಮಾಡ್ಬೋದು. ಮತ್ತು ಇನ್ನೊಂದು ಬ್ಯಾಕ್ಗ್ರೌಂಡು, ಸಪೋಸ್ ಇಂಟರ್ಲ್ಯೂಡ್ ಥರ ಪ್ಲೇ ಮಾಡುವಾಗ, ಫಿಲಿಮ್ಸ್ಗಳು ಕೊಡುವಾಗಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಸೇಮ್ ಈ ಥರ ಫೀಲಿಂಗ್ಸ್ಗಳು ಮಧ್ಯದಲ್ಲಿ ಕೊಡುವಾಗಲೂ ಕೂಡ ನೀವು ಈ ಡ್ಯುಯಲ್ ವಾಯ್ಸ್ನ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಡ್ಯುಯಲ್ ವಾಯ್ಸ್ ಎಷ್ಟು ಚೆನ್ನಾಗಿದೆ. ಈ ಡ್ಯುಯಲ್ ವಾಯ್ಸ್ ಆನ್ ಮಾಡಬೇಕಂದ್ರೆ ನೀವೇನು ಜಸ್ಟ್ ಆಪ್ಷನ್ಸ್ ಏನು ಹೋಗೋ ಅವಶ್ಯಕತೆ ಇಲ್ಲ. ಸಪ್ರೇಟಾಗಿ ಆಲ್ಮೋಸ್ಟ್ ಎಲ್ಲ ಕೀಬೋರ್ಡಲ್ಲಿ ಡ್ಯುಯಲ್ ಅನ್ನೋದು ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಇಲ್ಲಿ ಡ್ಯುಯಲ್ನ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ, ಡ್ಯುಯಲ್ ಆನ್ ಆಗಿದೆ ಅಂತ ತೋರಿಸುತ್ತೆ. ಅಷ್ಟು ಆನ್ ಮಾಡಿದ್ರೆ ಸಾಕು, ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಕೆಲವು ಕೀಬೋರ್ಡ್ಗಳಲ್ಲಿ ಸೇಮು ಫಂಕ್ಷನ್ಸ್ಗೆ ಹೋಗಿ ಡ್ಯುಯಲ್ನ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಕ್ಯಾಶಿಯೋ ಕೀಬೋರ್ಡ್ಗಳಲ್ಲಿ ಇದು ನಿಮಗೆ ಗುಡ್ ನ್ಯೂಸ್ ಇದೆ. ಏನಂತಂದರೆ, ಪಿಯಾನೋ ಪ್ಲಸ್ ಸ್ಟ್ರಿಂಗ್ಸ್ ಅನ್ನೋ ಒಂದು ವಾಯ್ಸ್ ಇರುತ್ತೆ. ಈ ವಾಯ್ಸಲ್ಲಿ ನೋಡಿ, ಇಲ್ಲಿ ವಾಯ್ಸ್ ಇದೆ, ಗ್ರ್ಯಾಂಡ್ ಪಿಯಾನೋ ವಾಯ್ಸ್ ಥರ. ನೋಡಿ, ಇಲ್ಲಿ ವಾಯ್ಸ್ ಯಾವ ಥರ ಚೇಂಜ್ ಆಗುತ್ತೋ, ನಿಮ್ಮ ಕ್ಯಾಶಿಯೋದಲ್ಲಿ ಪಿಯಾನೋ ಮತ್ತು ಸ್ಟ್ರಿಂಗ್ಸ್ ಅಂತ ಆಲ್ರೆಡಿ ಒಂದು ಸಪ್ರೇಟ್ ವಾಯ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಎಲ್ಲಿರುತ್ತೆ ಅಂತಂದರೆ, ಈ ವಾಯ್ಸ್ ಲಿಸ್ಟಲ್ಲಿ ಹೋಗಿ ವಾಯ್ಸನ್ನ ಚೇಂಜ್ ಮಾಡ್ತಾ ಇರಿ. ಸ್ಟ್ರಿಂಗ್ಸ್ ಪ್ಲಸ್ ಪಿಯಾನೋ ಅಂತ ಒಂದಿರ್ತದೆ, ಅದನ್ನು ನೀವು ಸೆಟ್ ಮಾಡಿಕೊಂಡ್ರೆ ಈ ಡ್ಯುಯಲ್ ಆಟೋಮೆಟಿಕ್ಕಾಗಿ ನಿಮಗೆ ಕ್ಯಾಶಿಯೋದಲ್ಲಿ ಬರುತ್ತೆ. ಇನ್ನು ಯಮಹಾದವ್ರಿಗೆ ಡೈರೆಕ್ಟ್ ಬಟನ್ ಕೊಟ್ಟಿರ್ತಾರೆ, ಆನ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಡ್ಯುಯಲ್ನ ಆನ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಚೆನ್ನಾಗಿದೆಯಲ್ವ ಡ್ಯುಯಲ್ಲು? ಸೊ ನೀವು ಕೂಡ ಈ ಡ್ಯುಯಲ್ನ ನಿಮ್ಮ ಒಂದು ಕೀಬೋರ್ಡ್ ಪ್ಲೇಯಿಂಗ್ ಟೈಮಲ್ಲಿ ಉಪಯೋಗಿಸ್ಕೊಳ್ಳಿ. ಟ್ರೈ ಮಾಡಿ ನೋಡಿ, ಉಪಯೋಗಿಸ್ಕೊಳ್ಳೋದು ಯಾವ ಥರ ಬರುತ್ತೋ. ಒಂದು ವೇಳೆ ನೀವು ಆಲ್ರೆಡಿ ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಇದೆ, ಆಲ್ರೆಡಿ ನೀವು ಯೂಸ್ ಮಾಡ್ತಾಯಿದ್ರೆ. ಸೊ ಇದು ಡ್ಯುಯಲ್. ನೆಕ್ಸ್ಟ್ ಆಪ್ಷನ್ನು, ನೆಕ್ಸ್ಟ್ ಫೀಚರ್ ಯಾವುದು ಅಂತಂದರೆ ಸ್ಪ್ಲಿಟ್. ಈಗ ನಾವು ಸ್ಪ್ಲಿಟ್ ವಾಯ್ಸ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಸ್ಪ್ಲಿಟ್ ಅಂದರೆ ಏನಿಲ್ಲ, ಸಿಂಪಲ್. ಈ ಕೀಬೋರ್ಡು ಎರಡು ಭಾಗವಾಗಿ ಡಿವೈಡ್ ಆಗಿ, ಒಂದು ಭಾಗ ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡು ಒಂದು ವಾಯ್ಸ್ ಕೇಳಿಸುತ್ತೆ, ರೈಟ್ ಹ್ಯಾಂಡ್ ಸೈಡು ಇನ್ನೊಂದು ವಾಯ್ಸ್ ಕೇಳಿಸುತ್ತೆ. ನೋಡಿ, ಬೇಸಿಕಲಿ ಈ ಸ್ಪ್ಲಿಟ್ಟನ್ನ ಯಾಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಬೇಸ್ಗೋಸ್ಕರ ಅಷ್ಟೇ, ಎಕ್ಸ್ಟ್ರಾ ಬೇಸ್ಗೋಸ್ಕರ. ಇವಾಗ ಈ ಸ್ಪ್ಲಿಟ್ ಆನ್ ಮಾಡಿಲ್ಲ, ನಾರ್ಮಲ್ ಆಗಿದೆ.
ನಾರ್ಮಲ್ ಗ್ರ್ಯಾಂಡ್ ಪಿಯಾನೋ. ಆದರೆ ಇವಾಗ ಸ್ಪ್ಲಿಟ್ ಆನ್ ಮಾಡಿದ್ರೆ ನೋಡಿ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬೇಸ್ ವಾಯ್ಸ್ ಕೇಳಿಸ್ತಾ ಇದೆ, ಬೇಸ್. ರೈಟ್ ಹ್ಯಾಂಡಲ್ಲಿ ಮತ್ತೆ ನಾರ್ಮಲ್ ಪಿಯಾನೋ ವಾಯ್ಸ್ ಕೇಳಿಸುತ್ತೆ. ಇದು ಏನಕ್ಕೆ ಈ ಥರ ಇದನ್ನು ಡಿಸೈನ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ, ಕೆಲವು ಸಾಂಗ್ಸ್ಗಳಿಗೆ ಎಕ್ಸ್ಟ್ರಾ ಬೇಸ್ ಎಫೆಕ್ಟ್ಗೋಸ್ಕರ ಈ ಕೀಬೋರ್ಡ್ ಬೇಸನ್ನು ಸಾಕಾಗದಲ್ಲಿ ಇನ್ನು ಎಕ್ಸ್ಟ್ರಾ ಬೇಸ್ ಎಫೆಕ್ಟ್ಗೋಸ್ಕರ ಯೂಶ್ವಲಿ ಈ ಥರ ಸ್ಪ್ಲಿಟ್ಟನ್ನು ಡಿಸೈನ್ ಮಾಡಿದ್ದಾರೆ. ನೋಡಿ ಇದು ಯಾವ ಥರ ಎಲ್ಲಿ ಉಪಯೋಗಿಸೋದು, ಯಾವ ಟೈಮಲ್ಲಿ ಉಪಯೋಗಿಸೋದು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಜಯ ಕೊಡುವ ದೇವರಿಗೆ ಹಾಡು ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಅದನ್ನು ನಾವು ಈ ಸ್ಪ್ಲಿಟ್ ವಾಯ್ಸಲ್ಲಿ ಬೇಸ್ ಉಪಯೋಗಿಸ್ಕೊಂಡು ಪ್ಲೇ ಮಾಡಿದ್ರೆ ಹೆಂಗಿರುತ್ತೆ ನೋಡಿ. ಜಯ ಕೊಡುವ ದೇವರಿಗೆ ಕೋಟಿ ಸ್ತೋತ್ರ, ಇವನ್ 2/4 ಕೂಡ ನಾವು ಯೂಶಲಿ ಇದರಲ್ಲಿ ಪ್ಲೇ ಮಾಡ್ಬೋದು. 2/4 ಮತ್ತೆ ಇನ್ಯಾವುದಾದ್ರೂ ಒಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತಲ್ಲ ನೋಡಿ. ಯೂಶಲಿ ಈ ಥರ ನಾವು ಪ್ಲೇ ಮಾಡ್ಬೋದು. ನೀವು 3/4 ಕೂಡ ಈ ಥರ ರಿದಮ್ಸ್ಗಳಿಗೆ ಪ್ಲೇ ಮಾಡ್ಬೋದು. ಎಕ್ಸ್ಟ್ರಾ ಬೇಸ್ ಎಫೆಕ್ಟ್ಗೋಸ್ಕರ ಇದು ಎಸ್ಪೆಷಲಿ ನಾವು ಪ್ಲೇ ಮಾಡ್ಬೋದು. ನೋಡಿದ್ರಲ್ವಾ ಸ್ಪ್ಲಿಟ್ ವಾಯ್ಸ್ ಯಾಕೆ ನಾವು ಪ್ಲೇ ಮಾಡ್ತೀವಿ ಅಂತ. ಸಿಂಪಲ್. ಈಗ ಈ ಸ್ಪ್ಲಿಟ್ ವಾಯ್ಸನ್ನು ಯಾವ ಥರ ಆನ್ ಮಾಡೋದು, ಇದಕ್ಕೂ ಕೂಡ ಏನು ಆಪ್ಷನ್ಸ್ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಪ್ಲಿಟ್ ಅನ್ನೋ ಬಟನ್ ಕೊಟ್ಟಿರ್ತಾರೆ, ಅದನ್ನು ಆನ್ ಮಾಡಿದ್ರೆ ಸಾಕು, ಇಲ್ಲಿ ಕೇಳಿಸುತ್ತೆ. ಮತ್ತು ಅದನ್ನು ಮತ್ತೆ ಒತ್ತಿದ್ರೆ ಆಫ್ ಆಗುತ್ತೆ. ಇದು ಸ್ಪ್ಲಿಟ್ ವಾಯ್ಸ್. ಹೇಗಿದೆ ಸ್ಪ್ಲಿಟ್ ವಾಯ್ಸು? ನೀವು ಕೂಡ ಟ್ರೈ ಮಾಡಿ. ಸ್ಪ್ಲಿಟ್ ವಾಯ್ಸಲ್ಲಿ ಕೆಲವನ್ನ ಬೇಸನ್ನು ಇಟ್ಕೊಂಡು ನಾರ್ಮಲ್ ಸ್ಪ್ಲಿಟ್ ನೋಡಿ, ನಾರ್ಮಲ್ ಆಗಿ ಈವನ್ 4/4 ಏನು ರಿದಮ್ಸ್ ಏನಿದ್ದಾರೆ ನಾರ್ಮಲ್ ಆಗಿ ಈ ಥರ ನಾರ್ಮಲ್ ಆಗಿ ಪ್ಲೇ ಮಾಡಿದ್ರು ಕೂಡ ಅದು ತುಂಬ ಚೆನ್ನಾಗಿ ಕೇಳಿಸುತ್ತೆ. ಇವಾಗ ಮಾಮೂಲಿಯಾಗಿ ಕೇಳಿಸ್ಬೋದು, ಬಟ್ ಆ್ಯಂಪ್ಲಿಫೈರು ಸ್ಪೀಕರ್ಸ್ ಎಲ್ಲ ಇಡುವಾಗ ತುಂಬ ಚೆನ್ನಾಗಿ ಕೇಳಿಸುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಇದು ಸ್ಪ್ಲಿಟ್. ಇವಾಗ ನಾವು ತುಂಬ ಇಂಪಾರ್ಟೆಂಟ್ ಫೀಚರ್ನ ನಾವು ತಿಳ್ಕೊಳ್ಳೋಣ ಕೀಬೋರ್ಡಲ್ಲಿ. ಅದೇನಂತಂದರೆ ಟ್ರಾನ್ಸ್ಪೋಸ್.